ವಾವರ್ ಸ್ವಾಮಿ ಹೇಳಿ ಕೇಳಿ ಮುಸ್ಲಿಮನೆಂದು ಉಲ್ಲೇಖಿಸಲಾಗಿದೆ. ಅವರ ಹೆಸರಲ್ಲೇ ವಾವರ್ ಸ್ವಾಮಿ ಅಂತಿದೆ. ವಾವರ್ ಅಂದರೆ ಬಾಬರ್ ಅಂತ ಅರ್ಥ. ಒಬ್ಬ ವ್ಯಕ್ತಿಯ ಶರೀರವನ್ನು ಎರಡು ಕಡೆ ಇಟ್ಟು ಎರಡು ಮಜಾರ್ಗಳನ್ನು ಅಥವಾ ಎರಡು ದರ್ಗಾಗಳನ್ನು ಮಾಡೋದಕ್ಕೆ ಸಾಧ್ಯವಾ? ಇದು ಅಯ್ಯಪ್ಪ ಸ್ವಾಮಿಯ ಪುರಾಣದಲ್ಲಿ ವಾವರ್ ಸ್ವಾಮಿಯ ಉಲ್ಲೇಖ ಇಲ್ಲ. ಈ ಇಡೀ ಪ್ರಪಂಚವನ್ನು ಇಸ್ಲಾಮೀಕರಣ ಮಾಡಬೇಕು ಅಂಥೇಳಿ ಯಾರು ಒಂಟಿ ಕಾಲಲ್ಲಿ ನಿಂತು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ವಿನಿಯೋಗ ಆಗಲಿ ಅಂಥೇಳಿ ಈ ಹಣವನ್ನು ಅಲ್ಲಿಗೆ ಅವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಸ್ನೇಹಿತರೆ, ಜೈ ಶ್ರೀರಾಮ್. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಈಗ ಒಂದು 35-40 ವರ್ಷಗಳಿಂದ ಇದು ಹೊಸದಾದಂಥ ಒಂದು ಕ್ಯಾರೆಕ್ಟರ್ ವಾವರ್ ಸ್ವಾಮಿ ಎನ್ನುವ ಒಂದು ಹೆಸರು ಉದ್ಭವ ಆಗಿದೆ. ಇದು ಯಾಕೆ ಉದ್ಭವ ಆಯಿತು, ಎಲ್ಲಿಂದ ಉದ್ಭವ ಆಯಿತು, ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತರು, ಹಿಂದೂಗಳು, ಸನಾತನವಾದಿಗಳು ನಾವು ಇದರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನವನ್ನು ಮಾಡಿ ವಾವರ್ ಸ್ವಾಮಿ ಎನ್ನುವವನು ಒಬ್ಬ ಕ್ಯಾರೆಕ್ಟರ್, ಅವನು ಇದ್ದನೋ ಇಲ್ಲವೋ ಇದರ ಬಗ್ಗೆ ನಾವು ಸಹ ಆಳವಾಗಿ ಅಧ್ಯಯನ ಮಾಡಿದಾಗ ಅದೊಂದು ಕಾಲ್ಪನಿಕ ಪಾತ್ರ ಅಂಥೇಳಿ ನಮಗೆ ಗೊತ್ತಾಗೋಗಿದೆ. ಹೇಳಿ ಕೇಳಿ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದೇಗುಲ ಇರುವುದು ಶಬರಿಮಲೆಯಲ್ಲಿ, ಕೇರಳ ರಾಜ್ಯದಲ್ಲಿ. ಕೇರಳ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣವೇ ಅಧಿಕಾರವನ್ನು ಹಿಡಿದವರು ಈ ಕಮ್ಯುನಿಸ್ಟರು. ಅವರು ಹೇಗೆ ದೇಶವ್ಯಾಪಿ ಸುಳ್ಳು ಇತಿಹಾಸವನ್ನು ಬರೆದರು, ಅದೇ ರೀತಿ ವಾವರ್ ಸ್ವಾಮಿ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಈತ ಅಯ್ಯಪ್ಪ ಸ್ವಾಮಿಗೆ ಬಹಳ ನಿಕಟವಾಗಿದ್ದ, ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿದ್ದ ಅಂತ ಹೇಳಿ ಒಂದು ಸುಳ್ಳು ಇತಿಹಾಸವನ್ನು ಕೇರಳ ರಾಜ್ಯದ ಕಮ್ಯುನಿಸ್ಟ್ ಇತಿಹಾಸಕಾರರು ಇದನ್ನು ಸೃಷ್ಟಿ ಮಾಡಿದ್ದಾರೆ. ವಾವರ ಅನ್ನುವ ಒಂದು ಕ್ಯಾರೆಕ್ಟರ್ ಅಯ್ಯಪ್ಪ ಸ್ವಾಮಿಯ ಪುರಾಣದಲ್ಲಿ ಇಲ್ಲವೇ ಇಲ್ಲ. ವಾವರ್ ಸ್ವಾಮಿ ಹೇಳಿ ಕೇಳಿ ಮುಸ್ಲಿಮನೆಂದು ಉಲ್ಲೇಖಿಸಲಾಗಿದೆ. ಆದರೆ ಅಯ್ಯಪ್ಪ ಸ್ವಾಮಿಯ ಪುರಾಣ ನಡೆದಿರುವುದು ಸಾವಿರಾರು ವರ್ಷಗಳ ಹಿಂದೆ. ಅಯ್ಯಪ್ಪ ಸ್ವಾಮಿಯ ಪುರಾಣ, ಅಯ್ಯಪ್ಪ ಸ್ವಾಮಿಯ ಕಥೆಯ ಘಟನಾವಳಿಗಳು ನಡೆದಾಗ ಪ್ರಪಂಚದಲ್ಲಿ ಹಿಂದೂ ಧರ್ಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ಧರ್ಮ, ಅದು ಯಹೂದಿಗಳಿರಲಿ, ಕ್ರೈಸ್ತರಿರಲಿ, ಮುಸಲ್ಮಾನರಿರಲಿ, ಬಹಾವುಲ್ಲಾ ಫೇತ್ ಇರಲಿ ಅಥವಾ ಇನ್ಯಾವುದೇ ಧರ್ಮ ಅಸ್ತಿತ್ವದಲ್ಲಿ ಇರಲಿಲ್ಲ ಅನ್ನೋದು ಅದು ಸತ್ಯ. ಆದ್ದರಿಂದ ವಾವರ್ ಸ್ವಾಮಿ ಅನ್ನುವ ಒಂದು ಕ್ಯಾರೆಕ್ಟರನ್ನು ಏನು ಹುಟ್ಟಾಕಿದ್ದಾರೆ ಅದು ಕೇವಲ ಕಾಲ್ಪನಿಕ. ಅವರ ಹೆಸರಲ್ಲೇ ವಾವರ್ ಸ್ವಾಮಿ ಅಂತಿದೆ. ವಾವರ್ ಅಂದರೆ ಬಾಬರ್ ಅಂತ ಅರ್ಥ. ಬಾಬರನಿಗೂ ಮತ್ತು ಹಿಂದೂ ಧರ್ಮಕ್ಕೂ ಏನಿದೆ ಸಂಬಂಧ? ಈ ಪ್ರಶ್ನೆ ನಾನು ಈ ವಾವರ್ ಸ್ವಾಮಿಯ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದವ್ರಿಗೆ ಕೇಳ್ತೀನಿ. ಗೋಕುಲಾಷ್ಟಮಿಗೂ ಮತ್ತು ಇಮಾಮ್ ಸಾಹೇಬನಿಗೂ ಏನು ಸಂಬಂಧ? ಯಾವುದೇ ಸಂಬಂಧ ಇಲ್ಲ. ಅದೇ ರೀತಿ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಮತ್ತು ವಾವರ್ ಸ್ವಾಮಿಗೆ ಯಾವುದೇ ರೀತಿಯಾದಂಥ ಸಂಬಂಧಗಳು ಇಲ್ಲ. ಆ ಸಂಬಂಧಗಳನ್ನು ಮುಂದಕ್ಕೆ ಕಲ್ಪಿಸುವುದು ಬೇಡ. ನಾವು ಅಯ್ಯಪ್ಪ ಸ್ವಾಮಿಯ ಯಾತ್ರೆಗೆ ಹೋಗಬೇಕಾದ್ರೆ ಕಟ್ಟುನಿಟ್ಟಾಗಿ ಕೆಲವೊಂದು ವ್ರತಗಳನ್ನು ಆಚರಿಸ್ತೀವಿ. ನಮ್ಮ ಶರೀರ ಮತ್ತು ಮನಸ್ಸಿನೊಳಗೆ ಇರುವ ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ ಮತ್ತು ಲೋಭ. ಈ ಅರಿಷಡ್ವರ್ಗಗಳನ್ನು ಗೆದ್ರೇ ಆ ಸ್ವಾಮಿ ನಮಗೆ ಒಲಿಯೋದು. ಆ ಸ್ವಾಮಿಯನ್ನು ನೋಡೋದಕ್ಕೆ ನಾವು ಹೋಗ್ತೀವಿ, ಅಲ್ಲಿ ವ್ರತಗಳ ಆಚರಣೆಯನ್ನು ನಾವು ಮಾಡ್ತೇವೆ. ಆದರೆ ಈ ವಾವರ್ ಸ್ವಾಮಿಯನ್ನು ಯಾಕೆ ಇವರು ಸೇರಿಸಿದಾರಂದರೆ, ಕೇರಳ ರಾಜ್ಯದ ಈ ಬುದ್ಧಿನೇ ಇಲ್ಲದೇ ಇರುವಂಥ ಬುದ್ಧಿಜೀವಿಗಳು, ಶ್ರಮವನ್ನೇ ಪಡೆದೇ ಇರುವಂಥ ಶ್ರಮಜೀವಿಗಳು ಮತ್ತು ಇತಿಹಾಸವನ್ನೇ ತಿಳಿದೇ ಇರುವಂತಹ ಇತಿಹಾಸಕಾರರು ಈ ಕಮ್ಯುನಿಸ್ಟರು. ಇವರು ಯಾಕೆ ಇದನ್ನು ಮಾಡಿದ್ರು ಅಂದರೆ, ಹಿಂದೂ ಧರ್ಮ ಒಂದು ಪ್ರಬಲವಾದಂಥ ಒಂದು ಧರ್ಮ. ವರ್ಷಕ್ಕೆ 4.5 to 5 ಕೋಟಿಗೂ ಹೆಚ್ಚು ಮಾಲಾಧಾರಿಗಳು ಮತ್ತು ಭಕ್ತರು ಭಾರತ ದೇಶ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಅಲ್ಲಿಗೆ ಬರ್ತಾರೆ. ಆ ನಮ್ಮ ಧರ್ಮವನ್ನು, ನಮ್ಮ ಅಸ್ಮಿತೆಯನ್ನು, ನಮ್ಮ ನಂಬಿಕೆಗಳನ್ನು ಹಾಳು ಮಾಡಬೇಕು. ಇವರು ಹಿಂದೂ ಧರ್ಮದಲ್ಲಿರುವವರು ಬಂದು ಯಾವುದೇ ಕಾರಣಕ್ಕೂ ಅವರು ಸಂತೋಷವಾಗಿ ಸಮಾಧಾನಕರವಾಗಿ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬರಬಾರದು, ಅಲ್ಲೂ ಏನಾರ ಒಂದು ಕಲುಷಿತ ಮಾಡಬೇಕು ಅಂಥೇಳಿ ಈ ವಾವರ್ ಸ್ವಾಮಿಯ ದರ್ಗಾ ವಿಚಾರವನ್ನು ಎತ್ತಿದ್ದಾರೆ. ಈ ವಾವರ್ ಸ್ವಾಮಿಯ ದರ್ಗಾ ಎಲ್ಲಿದೆ? ಶಬರಿಮಲೆಯಿಂದ ಒಂದು 36-38 ಕಿಲೋಮೀಟರ್ ದೂರ ಇರುವ ಎರಿನೇಲಿಯಲ್ಲಿದೆ. ಅದು ಈಗ ಒಂದು 35-40 ವರ್ಷಗಳ ಹಿಂದೆ ವಾವರ್ ಸ್ವಾಮಿಯ ದರ್ಗಾ ಒಂದು ಗುಡಿಸಲಿನ ರೂಪದಲ್ಲಿತ್ತು. ಅಯ್ಯಪ್ಪ ಸ್ವಾಮಿಗೆ ವಾವರ್ ಸ್ವಾಮಿ ಬಹಳ ಭಕ್ತ, ಅವರ ನಿಕಟವರ್ತಿ, ಬಹಳ ಸ್ನೇಹಿತ. ಅಯ್ಯಪ್ಪ ಸ್ವಾಮಿಗೆ ವಾವರ್ ಸ್ವಾಮಿ ಸಹಾಯ ಮಾಡಿದಾನಂಥೇಳಿ ಸುಳ್ಳು ಇತಿಹಾಸವನ್ನು ಬರೆದು ಹಿಂದೂಗಳ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಕಲ್ಮಶವನ್ನು ಮೂಡಿಸಿ ವಾವರ್ ಸ್ವಾಮಿಯ ಬಗ್ಗೆ ಸುಮ್ಮನೆ ಪ್ರೀತಿ ವಿಶ್ವಾಸವನ್ನು ಬೆಳೆಸಬೇಕು ಅಂಥೇಳಿ ಇವರು ಮಾಡಿರುವಂತಹ ಮೋಸದ ಕೆಲಸ. ಅವರು ಮಾಡಿರೋದು ಎರಡೇ ಉದ್ದೇಶಕ್ಕೆ, ಹಿಂದೂಗಳ ಜಾಗದಲ್ಲಿ ನಮ್ಮ ಭೂಮಿಗಳನ್ನು,
ನಮ್ಮ ದೇವಸ್ಥಾನದ ಆವರಣಗಳಲ್ಲಿ ಸ್ಥಳವನ್ನು ಪಡಿಬೇಕು ಅಂತ ಹೇಳಿ ಅದು ಭೂಮಿಯ ಜಿಹಾದ್, ಮತ್ತು ಭಕ್ತಾದಿಗಳು ಹಾಕುವ ಕಾಣಿಕೆಗಳು ನಮಗೆ ಬರಲಿ ಅಂಥೇಳಿ ಅದು ಒಂದು ರೀತಿಯಾದಂತಹ ಹಣದ ಜಿಹಾದನ್ನು ಮಾಡೋದಕ್ಕೋಸ್ಕರವಾಗಿ ಇದು ಮೋಸವಾಗಿ ಸೃಷ್ಟಿ ಮಾಡಿರುವಂಥದ್ದೇ ವಾವರ್ ಸ್ವಾಮಿಯ ದರ್ಗಾ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ನಾವು ಬೆಟ್ಟದ ಮೇಲೆ ಮಾಡಿಕೊಂಡು ವಾಪಸ್ಸು ಕೆಳಗೆ ಇಳಿಬೇಕಾದ್ರೆ ಆ ಅಯ್ಯಪ್ಪ ಸ್ವಾಮಿಯ ದೇವಾಲಯದ ಆವರಣದಲ್ಲೇ ನಮಗೆ ಎಡಭಾಗದಲ್ಲಿ ಕಾಣುತ್ತೆ. ಅಲ್ಲೂ ಸಹ ಒಂದು ಬಾಬರ್ ಸ್ವಾಮಿಯ ಒಂದು ದರ್ಗಾವನ್ನು ಅಲ್ಲಿ ಇಟ್ಟಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಒಬ್ಬ ವ್ಯಕ್ತಿಯ ಶರೀರವನ್ನು ಎರಡು ಕಡೆ ಇಟ್ಟು ಎರಡು ಮಜಾರ್ಗಳನ್ನು ಅಥವಾ ಎರಡು ದರ್ಗಾಗಳನ್ನು ಮಾಡೋದಕ್ಕೆ ಸಾಧ್ಯವಾ? ಒಂದು ಮಜಾರು ಎರಿನೇಲಿಯಲ್ಲಿದೆ ಅಂತ ಹೇಳ್ತಾರೆ, ಇನ್ನೊಂದು ದರ್ಗಾ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಯ ಮುಂಭಾಗದಲ್ಲಿದೆ ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ವಾವರ್ ಸ್ವಾಮಿಯ ಆ ದರ್ಗಾಗೆ ಹೋಗಬಾರ್ದು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಸ್ಲಿಮರ ಶ್ರದ್ಧಾ ಕೇಂದ್ರಗಳಿಗೆ, ಅದು ಯಾವುದೇ ಈದ್ಗಾ ಇರ್ಬೋದು, ದರ್ಗಾ ಇರ್ಬೋದು, ಮಜಾರ್ ಇರ್ಬೋದು, ಅಥವಾ ಯಾವುದೇ ಮಸೀದಿ ಇರ್ಬೋದು, ಅಲ್ಲಿ ಹಾಕುವಂಥ ದುಡ್ಡು ಎಲ್ಲಿ ಹೋಗುತ್ತೆ? ಮತ್ತೆ ಹಿಂದೂಗಳ ಮೇಲೆ ಧಾರ್ಮಿಕ ಯುದ್ಧ ಮಾಡಲಿಕ್ಕೆ, ಹಿಂದುತ್ವವನ್ನು ನಾಶ ಮಾಡಲಿಕ್ಕೆ ಅವರು ಏನು ಜಿಹಾದನ್ನು ಅವರು ಪ್ರಪಂಚದಾದ್ಯಂತ ಇಸ್ಲಾಮೀಕರಣಕ್ಕೋಸ್ಕರವಾಗಿ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ, ಆ ಹಣವನ್ನು ಹಿಂದೂಗಳ ವಿರುದ್ಧವಾಗಿಯೇ ಅವರು ಅದನ್ನು ಪ್ರಯೋಗ ಮಾಡ್ತಾರೆ. ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತಹ ಅನೇಕ ಮುಸ್ಲಿಂ ಸಂಘಟನೆಗಳಿಗೆ, ಭಯೋತ್ಪಾದಕ ಸಂಘಟನೆಗಳಿಗೆ ಈ ದುಡ್ಡು ವಿನಿಯೋಗ ಆಗುತ್ತೆ. ಈ ದುಡ್ಡನ್ನು ಪಡ್ಕೊಂಡು ಅವರು ಅದೇ ದುಡ್ಡಲ್ಲಿ ಆಯುಧಗಳನ್ನು ಪರ್ಚೇಸ್ ಮಾಡಿ ಮತ್ತೆ ಅವರು ಇದೇ ಹಿಂದೂ ಸಮುದಾಯದವರನ್ನು ಬಗ್ಗು ಬಡಿಯೋದಕ್ಕೆ ಆ ಹಣವನ್ನು ಉಪಯೋಗಿಸ್ತಾರೆ ಅಂತ ನಾನು ಹೇಳ್ತೇನೆ. ಅಯ್ಯಪ್ಪ ಸ್ವಾಮಿಗೂ ಬಾಬರ್ ಸ್ವಾಮಿಗೂ ಸಂಬಂಧವೇ ಇಲ್ಲ. ಅಯ್ಯಪ್ಪ ಸ್ವಾಮಿಯ ಅವತಾರ ಆಗಿರೋದು ಸಾವಿರಾರು ವರ್ಷಗಳ ಹಿಂದೆ. ಆ ಒಂದು ಕಾಲಘಟ್ಟದಲ್ಲಿ ಪ್ರಪಂಚದಲ್ಲಿ ಹಿಂದೂ ಧರ್ಮ, ಸನಾತನ ಧರ್ಮವನ್ನು ಬಿಟ್ಟು ಬೇರೆ ಯಾವ ಧರ್ಮ ಅಸ್ತಿತ್ವದಲ್ಲಿರಲಿಲ್ಲ. ಆದ್ದರಿಂದ ಈ ವಾವರ್ ಸ್ವಾಮಿ ಇದ್ದ, ಅಯ್ಯಪ್ಪ ಸ್ವಾಮಿಗೆ ಭಕ್ತನಾಗಿದ್ದ, ಅಯ್ಯಪ್ಪ ಸ್ವಾಮಿಯ ಮಿತ್ರನಾಗಿದ್ದ ಅಂಥೇಳಿ ಅದೊಂದು ಸುಳ್ಳು ಇತಿಹಾಸ. ಇದನ್ನು ಅಯ್ಯಪ್ಪ ಸ್ವಾಮಿಯ ಭಕ್ತರು ಯಾರೂ ನಂಬುವುದು ಬೇಡ. ನಾವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ನಮ್ಮ ದೇವಸ್ಥಾನಗಳಲ್ಲಿ ನಾವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ಮಾಲೆಯನ್ನು ಹಾಕಬೇಕಾದ್ರೆ ನಮ್ಮ ದೇವಸ್ಥಾನಗಳಲ್ಲಿರುವ, ಅಂದರೆ ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಇಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಅಯ್ಯಪ್ಪ ಸ್ವಾಮಿಯ ಪೂಜೆಗಳನ್ನು ಮಾಡುವಂಥ ಗುರುಸ್ವಾಮಿಗಳು ಇದರ ಬಗ್ಗೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಮತ್ತು ಭಕ್ತಾದಿಗಳಲ್ಲಿ ಇದೊಂದು ಮೆಸೇಜನ್ನು ಅವರು ಕೊಡಬೇಕು. ವಾವರ್ ಸ್ವಾಮಿಯ ಮಸೀದಿಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ವಾವರ್ ಸ್ವಾಮಿಗೂ ಮತ್ತು ಅಯ್ಯಪ್ಪ ಸ್ವಾಮಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಬ್ಬರೂ ಬದುಕಿದ್ದಂತಹ ಕಾಲಘಟ್ಟಗಳೇ ಬೇರೆ ಅಂಥೇಳಿ ನಮ್ಮ ಗುರುಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ಅವರು ಒಂದು ಜಾಗೃತಿಯನ್ನು ಮೂಡಿಸಬೇಕು. ಅಯ್ಯಪ್ಪ ಮಾಲಾಧಾರಿಗಳಿಗೆ ಯಾರು ದಾರಿ ತಪ್ಪಿಸಿದ್ದು ಅಂದರೆ ಈ ದೇಶದ ಮಹಾನ್ ಕಮ್ಯುನಿಸ್ಟ್ರು ಸುಳ್ಳು ಇತಿಹಾಸವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಕಮ್ಯುನಲ್ ವೈಲೆನ್ಸ್ ಅಥವಾ ಕಮ್ಯುನಲ್ ಟೆನ್ಷನನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾದಂಥ ಒಂದು ಸುಳ್ಳು ಇತಿಹಾಸವನ್ನು ಅವರು ಬರೆದಿರುವಂಥದ್ದು. ಇದು ಅಯ್ಯಪ್ಪ ಸ್ವಾಮಿಯ ಪುರಾಣದಲ್ಲಿ ವಾವರ್ ಸ್ವಾಮಿಯ ಉಲ್ಲೇಖ ಇಲ್ಲ. ಲ್ಯಾಂಡ್ ಜಿಹಾದೂ ಇದೆ, ಅದರ ಜೊತೆಗೆ ಹಣವನ್ನು ಗಳಿಕೆ ಮಾಡಬೇಕು ಅನ್ನೋ ಒಂದು ಜಿಹಾದೂ ಇದೆ. ಈ ಲ್ಯಾಂಡನ್ನು ಕಬಳಿಸ್ಕೊಂಡು ಅವರು ಮುಸ್ಲಿಮರ ಸಂತತಿಯನ್ನು ಅಲ್ಲಿ ಬೆಳೆಸಬೇಕು. ಅಲ್ಲಿ ಬೆಳೆಯುವಂತಹ ಮುಸ್ಲಿಂ ಸಂತತಿಗೆ ಈ ಹಣವನ್ನು ವಿನಿಯೋಗ ಮಾಡಬೇಕು. ಮತ್ತು ಹಿಂದೂಗಳನ್ನು ಯಾರು ಕೊಲ್ತಾರೆ, ಈ ಇಡೀ ಪ್ರಪಂಚವನ್ನು ಇಸ್ಲಾಮೀಕರಣ ಮಾಡಬೇಕು ಅಂಥೇಳಿ ಯಾರು ಒಂಟಿ ಕಾಲಲ್ಲಿ ನಿಂತು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ವಿನಿಯೋಗ ಆಗಲಿ ಅಂಥೇಳಿ ಈ ಹಣವನ್ನು ಅಲ್ಲಿಗೆ ಅವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಈಗ ನೋಡಿ, ಮುಸಲ್ಮಾನರು ವಿಗ್ರಹ ಆರಾಧನೆ ಮತ್ತು ವ್ಯಕ್ತಿ ಪೂಜೆಯನ್ನು ವಿರೋಧ ಮಾಡುವಂಥವರು. ಇಸ್ಲಾಮಿನಲ್ಲಿ ವ್ಯಕ್ತಿ ಪೂಜೆಯೂ ಇಲ್ಲ, ವಿಗ್ರಹ ಆರಾಧನೆಯೂ ಇಲ್ಲ. ಆದ್ದರಿಂದ ನಾವು ಹಿಂದೂಗಳು ನಾವ್ಯಾಕೆ ವಾವರ್ ಸ್ವಾಮಿಯ ದರ್ಗಾ ಅಥವಾ ವಾವರ್ ಸ್ವಾಮಿಯ ಮಸೀದಿ ಒಳಗೆ ಹಣ್ಣು ಕಾಯಿಯನ್ನು ಹೊಡೆದು ಕಾಣಿಕೆ ಹಾಕಿ ಬರಬೇಕು? ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಯಾರಲ್ಲೂ ಹೋಗಬಾರ್ದು. ಅಯ್ಯಪ್ಪ ಸ್ವಾಮಿ ಭಕ್ತರು ನೇರವಾಗಿ ಪಂಪಾ ನದಿಗೆ ಬಂದು ಅಲ್ಲಿ ಸಚೇಲವಾಗಿ ಸ್ನಾನ ಮಾಡಿ ಅಯ್ಯಪ್ಪ ಸ್ವಾಮಿಯ ಹಾಡುಗಳನ್ನು ಹಾಡುವ ಮೂಲಕ, ಅಯ್ಯಪ್ಪ ಸ್ವಾಮಿಗೆ ಭಜನೆಯನ್ನು ಮಾಡೋದ್ರ ಮೂಲಕ ಬೆಟ್ಟವನ್ನು ಹತ್ತಬೇಕು. ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಸಾದವನ್ನು ಪಡ್ಕೊಂಡು ಅವರು ತಮ್ಮ ತಮ್ಮ ಮನೆಗಳಿಗೆ ಮರಳು ಬರಬೇಕು. ಯಾವುದೇ ಕಾರಣಕ್ಕೂ ವಾವರ್ ಸ್ವಾಮಿಯ ಮಜಾರ್ಗಾಗಲಿ ವಾವರ್ ಸ್ವಾಮಿಯ ಮಸೀದಿಗಾಗಲಿ ಕಾಲಿಡಬಾರ್ದು. ಇದಕ್ಕೆ ಯಾಕಂದರೆ ಇದರಿಂದ ಒಂದು ದೊಡ್ಡದಾದಂಥ ಒಂದು ಕಾರಣ ಇದೆ. ನಾವು ಹಿಂದೂಗಳು ಯಾವುದೇ ವ್ರತವನ್ನು ಆಚರಣೆ ಮಾಡಿದರೆ, ನಮ್ಮ ಮನೆಗಳಿಗೆ, ಹೊಸ ಮನೆಗಳಿಗೆ ಗೃಹ ಪ್ರವೇಶ ಮಾಡಿದರೆ, ಮದುವೆ ಮಾಡಿದರೆ, ಇನ್ಯಾವುದರ ಪುಣ್ಯದ ಕೆಲಸ ಮಾಡಿದಾಗ ನಾವು ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಎಲ್ಲವೆಲ್ಲ ನೋಡ್ತೀವಿ. ನಾವು
ಈ ಒಂದು ಕಾರ್ಯಕ್ರಮಗಳನ್ನು, ಈ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ನಮಗೆ ಯಾವುದೇ ರೀತಿಯಾದಂಥ ಕೆಟ್ಟದಾದಂಥ ಅನುಭವ ಆಗಬಾರ್ದು. ಆದರೆ ನಾವು ಮಾಲೆ ಹಾಕ್ಕೊಂಡು ಒಬ್ಬ ವಾವರ್ ಸ್ವಾಮಿ ಅನ್ನುವ ಒಬ್ಬ ವ್ಯಕ್ತಿಯನ್ನು ಹೂತಾಕಿರುವಂತಹ ಸ್ಥಳಕ್ಕೆ ಹೋದರೆ ಅದು ನಾವು ಸ್ಮಶಾನದೊಳಗೆ ಕಾಲಿಟ್ಟು ಬಂದಂಥ ರೀತಿಯಲ್ಲಿ ನಮಗದು ಗೋಚರವಾಗುತ್ತೆ. ಆದ್ದರಿಂದ ಅಯ್ಯಪ್ಪ ಸ್ವಾಮಿ ಭಕ್ತರು ಯಾವುದೇ ಕಾರಣಕ್ಕೂ ವಾವರ ಸ್ವಾಮಿಯ ಶವ ಇರುವಂತಹ ಆ ಸ್ಮಶಾನಕ್ಕೆ ಕಾಲಿಟ್ಟು ನಿಮ್ಮ ಪೂಜೆಯನ್ನು ಕಲುಷಿತ ಮಾಡ್ಕೋಬಾರ್ದು ಅಂಥೇಳಿ ನಾನು ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೇನೆ.